ಇನ್ನು ಮೈಕೊರೆಯುವ ಚಳಿಯಲ್ಲೂ ರಾಮಲಲ್ಲಾನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಯೋಧ್ಯೆಗೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಚಳಿಯ ನಡುವೆಯೂ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರ ದಂಡೇ ಆಗಮಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ ರಾಮ ಮಂದಿರದ ಪ್ರಾಂಗಣಕ್ಕೆ ಇಂದಿಗೂ ಕೂಡ ಅಪಾರ ಪ್ರಮಾಣದ ಭದ್ರತೆಯನ್ನ ಹಾಗೆ ಮುಂದುವರಿಸಲಾಗಿದೆ. ಇನ್ನು ಭಾರಿ ಭದ್ರತೆಯ ಹಾಗೂ ತಪಾಸಣೆಯ ನಡುವೆ ಭಕ್ತರು ಬಾಲರಾಮನ ದರ್ಶನವನ್ನ ಪಡೆದುಕೊಂಡು ಪಾವನರಾಗ್ತಾ ಇದ್ದಾರೆ. ಅಪಾರ ಉತ್ಸಾಹದಿಂದ ಅಯೋಧ್ಯೆಗೆ ರಾಮ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ಭಾರಿ ತಪಾಸಣೆ ಇದ್ರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರಾಮನ ಭಕ್ತರು ಆಗಮಿಸಿ ಬಾಲರಾಮನ ದರ್ಶನವನ್ನ ಪಡೆದು ಪಾವನರಾಗ್ತಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರತಿದಿನ ಈಗಲೂ ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ದೇಶದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೂಡ ನಿಯೋಜನೆಗೆ ಮಾಡಲಾಗಿದೆ. ಸಶಸ್ತ್ರ ಪಡೆಗಳು, ಅದೇ ರೀತಿಯಾಗಿ ಇಂಟೆಲಿಜೆನ್ಸ್ ಆಗಿರಬಹುದು, ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಭದ್ರತೆಯನ್ನು ಯಥಾವತ್ತಾಗಿ ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ. ಯಾಕಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈಗಲೂ ಕೂಡ ಆಗಮಿಸ್ತಾ ಇರೋದರಿಂದಾಗಿ ನೂತನವಾಗಿ ಉದ್ಘಾಟನೆಯಾಗಿರುವಂತಹ ರಾಮ ಮಂದಿರದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ, ಅದೇ ರೀತಿಯಾಗಿ ರಾಮ ಮಂದಿರವನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಈಗಲೂ ಕೂಡ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ಅದೇ ರೀತಿಯಾಗಿ ಭಕ್ತರು ಕೂಡ ಇನ್ನು ಅಯೋಧ್ಯೆ ಆಗಿರಬಹುದು, ಅಂದರೆ ಉತ್ತರ ಪ್ರದೇಶ ಆಗಿರಬಹುದು, ಅದೇ ರೀತಿಯಾಗಿ ದೆಹಲಿ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಪಂಜಾಬ್ ಆಗಿರ್ಬೋದು, ಈ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಒಂದು ಚಳಿ ಇರುತ್ತೆ. ಈ ಅಪಾರ ಪ್ರಮಾಣದ ಚಳಿಯ ನಡುವೆಯೂ ಕೂಡ ತಮ್ಮ ಸಹ ಕುಟುಂಬಸ್ಥರೊಡನೆ, ಸಂಪೂರ್ಣ ಕುಟುಂಬಸ್ಥರೊಡನೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಈಗಲೂ ಕೂಡ ವಿಶೇಷ ಪಾಸ್ಗಳನ್ನು ಪಡೆದುಕೊಂಡು ಮಂದಿರಕ್ಕೆ ಪ್ರವೇಶವನ್ನು ನೀಡಲಾಗ್ತಾ ಇದೆ. ಅಪಾರ ಪ್ರಮಾಣದ ತಪಾಸಣೆ ಬಳಿಕ ಮಾತ್ರವೇ ಭಕ್ತರಿಗೆ ಪ್ರವೇಶಕ್ಕೆ ಅವಕಾಶವನ್ನು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ BJP ಕೂಡ ಬೇರೆ ಬೇರೆ ರಾಜ್ಯಗಳಿಂದ ರಾಮ ಭಕ್ತರಿಗೆ ದರ್ಶನಕ್ಕೆ ಉಚಿತವಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ.